60ನೇ ವರ್ಷದ ವಾರ್ಷಿಕ ಮಹಾಸಭೆಗೆ ಎಲ್ರಿಗೂ ಸ್ವಾಗತ. ಬಿಂಬಿತಾ GY 625ಕ್ಕೆ 588 94.08%. ಮಹೇಶ್ ಅಣ್ಣವರು ಕೊಟ್ಟಂತ ಸಲಹೆ ಅವರು ಈಗ ವಿಚಾರವನ್ನು ಹೇಳಿದ್ರು. ಸೊ ಆ ವಿಚಾರದಲ್ಲಿ ಏನಂದ್ರೆ, ಈಗ ನಮ್ಮ ಬ್ಯಾಂಕು 22 ವರ್ಷದಿಂದ ನಷ್ಟದಲ್ಲೇ ಇತ್ತು. ಏಕ ಡಿವಿಡೆಂಡ್ ಕೊಟ್ಟಿರಲ್ಲ, ಏನೂ ಕೊಟ್ಟಿರಲ್ಲ. ಅವಾಗ ಸ್ವಂತ ನಿರ್ಧಾರ ಮಾಡ್ಬೋದಾಯಿತು ಆಡಳಿತ ಮಂಡಳಿ. ಈಗ ಏನಾಗೈತೆ ಅಂದ್ರೆ, ನಾವು ಸಹಕಾರ ಪಟ್ಟಣ ಬ್ಯಾಂಕ್ಗಳ ನಿಯಮದ ಅಡಿಯಲ್ಲಿದ್ದೀವಿ, ಮತ್ತೆ RBI ನಿಯಮದಲ್ಲಿದ್ದೀವಿ, ಭಾರತೀಯ ರಿಸರ್ವ್ ಬ್ಯಾಂಕ್ ನ ನಿಯಮದ ಅಡಿಯಲ್ಲಿ ನಾವಿದ್ದೀವಿ. ಅದರಿಂದ ಈಗ ಬ್ಯಾಂಕು ಜೀವಂತವಾಗಿ ಈಗ 5 ವರ್ಷಗಳಿಂದ ನಮ್ಮ ಅಶೋಕಣ್ಣ ನೇತೃತ್ವದಲ್ಲಿ ನಾವು ಆಡಳಿತವನ್ನ ಮಾಡಿದಂತ ಸಂದರ್ಭದಲ್ಲಿ ಹಂತವಾಗಿ ಚೇತರಿಕೆಯನ್ನ ಮಾಡ್ತಾ ಇದ್ದೀವಿ. ಸೊ ಆ ನಿಯಮದ ಅಡಿನಲ್ಲೇ ನಾವು ಹೆಜ್ಜೆ ಹಾಕ್ಬೇಕು. ಸೊ ಯಾವ ನಿಯಮಗಳು ಅವತ್ತು ಅವ್ರದೇ ಓನ್ ಡಿಸೈಡ್ ಮಾಡ್ತಿದ್ರು. ಹಲವಾರು ಕೇಸ್ಗಳಾಯ್ತು, ಸುಮಾರು 6 ಕೇಸ್ಗಳು ಇನ್ನೂ ಕೂಡ ಹೋಯ್ತಾನೆ ಇದಾವೆ. ಡೈರೆಕ್ಟರ್ಗಳ ಮೇಲೆ ಆಯ್ತು, ಅಧ್ಯಕ್ಷರು ಎಲ್ಲ. ಈಗ ನಾವು 5 ವರ್ಷದ ಅವಧಿನಲ್ಲಿ ಯಾರು ಒಂದು ಕೂಡ ಇಲ್ಲಿಗಲ್ ಆಕ್ಟಿವಿಟೀಸ್ ನಲ್ಲಿ ಒಂದು ಹೆಸರು ಕೂಡ ನಮ್ಮಲ್ಲಿಲ್ಲ. ಆದ್ರೆ ಆಡಳಿತ ಇದನ್ನ ಲೆಕ್ಕವನ್ನ RBI ಅವರವರೇ ನೇಮಿಸ್ತಾರೆ ಬ್ಯಾಂಕ್ಗೆ. ನಮಗೆ ಅಧಿಕಾರ ಇಲ್ಲ. ಈಗ 5 ವರ್ಷದಿಂದ ಮಾಡಿರ್ತಕ್ಕಂಥ ಕಾನೂನು. ಸೊ ಅದು ಇವ್ರು ಹೇಳ್ತಾ ಇರೋದು ಅವರ ಒಂದು ಇದು ಸಲಹೆ ಸರಿ ಇದೆ, ಆದ್ರೆ ನಿಯಮಗಳು ಈ ರೀತಿ ಇದೆ. RBI ಅವ್ರು ಏನ್ ಹೇಳ್ತಾರೆ, ಅವ್ರೇನು ಇಲ್ಲಿ ಆಡಿಟ್ ಮಾಡೋಗ್ತಾರೆ, ಅದರಂತಾನೆ ನಾವು ಪಾಲನೆ ಮಾಡ್ಬೇಕು. ಇಲ್ಲ ನೀಗೆ ಮಾಡಿ ಗುಡಿ ಅಂದ್ರೆ ನಾವೆಲ್ಲ ಕೇಸ್ ಕಟ್ಕೊಂಡು ನಿಂತಿರ್ಬೇಕಾಯ್ತದೆ. ನಮ್ಮ ಅವಧಿಗಳು ಮುಗಿದ್ರೆ ಹೆಂಡತಿ ಮಕ್ಳಿಗೆಲ್ಲ ಈಗಾಗಲೇ ಕೇಸ್ಗಳು ಅಂದ್ಕೊಂಡವೆ. ಈಗ ಇರೋ ನಿರ್ದೇಶಕರುಗಳು ತೀರೋಗಿರೋರು ಈಗ ಹೆಂಡತಿ ಮಕ್ಳ ಮೇಲೆಲ್ಲ ಕೇಸ್ ನಡೀತವೆ. ಇಂಥ ಸಂದರ್ಭಗಳು ಉದ್ಭವ ಆಗ್ತವೆ. ಆದ್ರೆ ನಾವು ನಿಯಂತ್ರಣ ರೇಖೆಯ ಒಳಗಡೆ ನಾವು ಕೆಲಸ ಮಾಡ್ತೀವಿ ಅಂತ ಸಲಹೆಯನ್ನ ನಾನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸಲಹೆ ಸ್ವೀಕರಿಸ್ತೇವೆ. ಮಾತಾಡೋದಕ್ಕೆ ನಾವು ಯಾವುದೇ ನಿಯಮಗಳನ್ನ ನಾವು ಮೀರಿಲ್ಲ. ನಾವು ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂದ್ರೆ, ಸುಮಾರು 22 ವರ್ಷಗಳಿಂದ ಬ್ಯಾಂಕು ಸುಸ್ಥಿತಿಯಲ್ಲಿತ್ತು. ಮತ್ತೆ 14 ವರ್ಷದಿಂದ RBI ನಿಯಂತ್ರಣ ಮೇಲ್ವಿಚಾರಣೆ ಕಟ್ಟುಪಾಡನ್ನ ನಮ್ಮ ಮೇಲೆ ಹಾಕಿತ್ತು. ನಮ್ಮ ಕೈಲಿ ಏನು ಮಾಡಕ್ಕಾಯ್ತಾ ಇರಲ್ಲ. ಸೊ ನಮ್ಮಲ್ಲಿ ಏನೋ ಸಹಕಾರ ರತ್ನ ಪ್ರಶಸ್ತಿ ಪಡೆದಂತ ಅಶೋಕಣ್ಣವರಿದ್ದಾರೆ, ಸಹಕಾರಿ ಮಂಡಿಗಳ ತಿರುಮಲಾಚಾರ್ಯ ಇದ್ದಾರೆ, ಎಲ್ಲ ಹಿರಿಯರಿದ್ದಾರೆ ಇಲ್ಲಿ. ಎಲ್ಲ ನಮ್ಮ ಸಭೆಗಳಲ್ಲಿ ನಾವು ವಿಚಾರಣೆ ಮಾಡಿದಂತ ನಾವು RBI ಕರೆದಂತ ಸಭೆಗಳು, ಪಟ್ಟಣ ಬ್ಯಾಂಕುಗಳ ಮಹಾಮಂಡಲ ಕರೆದಂತ ಸಭೆಗಳಲ್ಲಿ ನಾವು ಅಪೀಲ್ ಮಾಡಿದಂತ ಸಂದರ್ಭದಲ್ಲಿ ಸಾಫಿಂದ 22 ವರ್ಷ ನಂತರ ಆಚೆ ಬಂದಿದ್ದೀವಿ. ಮತ್ತೆ ಡಿವಿಡೆಂಡ್ ಕೊಡೋದಕ್ಕೆ RBI ನಮ್ಗೆ ಪರ್ಮಿಷನ್ ಕೊಡ್ತು. ಯಾವಾಗ 2024 ಅಕ್ಟೋಬರ್ ಅಲ್ಲಿ, ಹೋದ ವರ್ಷ ನಾವು ಜನರಲ್ ಬಾಡಿ ಮುಗಿದ ಮೇಲೆ ಜನರಲ್ ಬಾಡಿಯಲ್ಲಿ ನಾವು ಅನೌನ್ಸ್ ಮಾಡ್ತಿದ್ವಿ. ಇಷ್ಟೆಲ್ಲ ಬೆಳವಣಿಗೆನ ಹಂತವಾಗಿ ತಂದಿದ್ದೀವಿ. ಮತ್ತೆ ಕೆಲವು ಕೇಸ್ಗಳು ತ್ವರಿತವಾಗಿ ಆದೇಶ ಮಟ್ಟ ಕೊಂಡೋಗ್ಬಿಟ್ಟಿದ್ದಾವೆ. ಅದು ಕೂಡ ನಾವು ಫಾಸ್ಟ್ನೆಸ್ ಅಲ್ಲಿ ಇಟ್ಟಿದ್ದೀವಿ ಎಲ್ಲ ಪ್ರೊಸೆಸಿಂಗ್ ಅಲ್ಲಿ. ಇಷ್ಟೆಲ್ಲ ನಾವು ಮುಂದುವರೆದಿದ್ದೀವಿ. ಯಾವುದೇ ಇಲ್ಲಿಗಲ್ಸ್ ನಾವು ಇದನ್ನ ಮಾಡಿಲ್ಲ, ಪಾರದರ್ಶಕವಾಗಿ ಇಲ್ಲಿ ಮಾಡಿದೀವಿ. ಇದೇ ಮಾತನ್ನ ತಿಮ್ಮೇಗೌಡರು ರೈತರ ಸಭಾಂಗಣದ ಹೇಳಿದ್ರು. ನೀವೆಲ್ಲ ಸ್ವಲ್ಪ ಉತ್ತಮವಾಗಿ ಕಾಣಿಸ್ತಾ ಇದ್ರೆ ಉತ್ತಮವಾದ ಕೆಲಸ ಮಾಡ್ರಪ್ಪ ಅಂತ ಸಲಹೆ ಕೊಟ್ಟಿದ್ರು ತಿಮ್ಮೇಗೌಡರು. ನಾವು ಅದರಂತಾನೇ ಮಾಡಿದ್ದೇವೆ. ಎಲ್ಲೂ ಲೋಪದೋಷ ಇಲ್ಲ, ಎಲ್ಲ ತೆರೆದ ಪುಸ್ತಕದಲ್ಲೇ ಇದೆ. ಏನಾರ ಸಲಹೆಗಳಿದ್ರೆ ನಮ್ಮಲ್ಲಿ ತಪ್ಪುಗಳಾಗಿದೆ ಅದನ್ನ ಸರಿಪಡಿಸ್ಕೋದಕ್ಕೆ ಅಂತ ಸಲಹೆಗಳು ಕೊಡಿ. ಸುಮ್ಮನೆ ಬೇರೆದನ್ನ ಕೊಟ್ಟರೆ ಅದರಿಂದ ಪ್ರಯೋಜನ ಆಗಲ್ಲ ಅಂತ ನಾ ಸಭೆ ಮುಂದುವರ್ಸಕ್ಕೆ ಅವಕಾಶ ಮಾಡಿಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೆ. ಸಿಬ್ಬಂದಿ ವರ್ಗದವರು 3 ವರ್ಷಗಳಿಂದ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿದ್ದಾರೆ. ಈಗ ಬ್ಯಾಂಕು ಪ್ರಗತಿ ಪಥದಲ್ಲಿದ್ದು ಈ ವರ್ಷ ನಿವ್ವಳ NPA 0.51% ಇರುತ್ತದೆ. ನಾವು ಸಹ ಕಡಿಮೆ ದರದಲ್ಲಿ ಚಿನ್ನಾಭರಣ ಸಾಲ ಮತ್ತು ಇತರೆ ಸಾಲ ಸೌಲಭ್ಯಗಳನ್ನು ನೀಡುತ್ತಿದ್ದು, ನಮ್ಮ ಬ್ಯಾಂಕಿನಲ್ಲಿ 4415 ಸದಸ್ಯರುಗಳು ಇದ್ದು, ಇದರಲ್ಲಿ ಅರ್ಹ ಸದಸ್ಯರು 2193 ಜನ ಇದ್ದರು. ಬ್ಯಾಂಕಿನಲ್ಲಿ ವಹಿವಾಟು ಮಾಡುತ್ತಿರುವುದು ಕೇವಲ 400 ಸದಸ್ಯರುಗಳು ಮಾತ್ರ. ಎಲ್ಲ ಸದಸ್ಯರುಗಳು ಬ್ಯಾಂಕಿಗೆ ಬಂದು ವ್ಯವಹರಿಸಲು ತಿಳಿಸಿದರು ಮತ್ತು ತಾವೆಲ್ಲರೂ ಬ್ಯಾಂಕಿನಲ್ಲಿ ಇರುವ ಸೌಲಭ್ಯವನ್ನು ಉಪಯೋಗಿಸಿಕೊಂಡು ಬ್ಯಾಂಕನ್ನು ಅಭಿವೃದ್ಧಿಪಡಿಸಬೇಕೆಂದು ತಿಳಿಸಿದರು. ಆದರೆ ಬ್ಯಾಂಕ್ SIF ನಲ್ಲಿದ್ದು ನಾವು ಹೆಚ್ಚಿಗೆ ಸಾಲ ಕೊಡಲು ಸಾಧ್ಯವಾಗುತ್ತಿಲ್ಲ. ನಮ್ಮ ಬ್ಯಾಂಕ್ SIF ನಿಂದ ಹೊರ ಬಂದರೆ ನಾವು ಜಾಮೀನು ಸಾಲ ನೀಡಬಹುದು. ಕಟ್ಟಡ ಸಾಲ 23 ಲಕ್ಷದವರೆಗೂ ಕೊಡಬಹುದು. ಮುಂದಿನ ವರ್ಷ ನಾವು ಆಡಳಿತ ಮಂಡಳಿ ಬಂದಾಗ ನಷ್ಟದಲ್ಲಿತ್ತು. ಈಗ ಲಾಭಾಂಶಕ್ಕೆ ತಗೊಂಡೋಗಿದ್ದೀವಿ ಅಂದರೆ ಈಗಾಗಲೇ ಮಧ್ಯ ನಾವು ಅದನ್ನು ಮಾತಾಡಿದ್ದೀವಿ. ಸ್ವಲ್ಪ ಹೇಗೆ ನಾವು ಮಾಡಿದ್ದೀವಿ ಅನ್ನೋದನ್ನು
ಹಂತವಾಗಿ ಖರ್ಚುಗಳನ್ನು ಕಡಿಮೆ ಮಾಡಿದ್ದೀವಿ. ಇದು ಸ್ಯಾಫು ರಿವ್ಯೂ ಆಯಿತು. ಈಗ ಸುಮಾರು ಸತತ 4 ವರ್ಷದ ಪ್ರಯತ್ನದ ಫಲವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಂತ್ರಣ ಮೇಲ್ವಿಚಾರಣೆ ತಡೆಯನ್ನು ವಾಪಸ್ ತಗತ್ತು. ನಮ್ಮ ಅಪೀಲು, ನಮ್ಮ ಪತ್ರ ವ್ಯವಹಾರಗಳು, ನಾವು ಮೀಟಿಂಗ್ ಅಟೆಂಡ್ ಮಾಡಿದಂಥದ್ದು ಇದೆಲ್ಲ ಕೂಡ ಭಾಳ ಕಟ್ಟುನಿಟ್ಟಾಗಿ ಮಾಡಿದ್ವಿ. ಎಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ನಿರ್ದೇಶಕರು ಕೂಡ ಒಬ್ಬರು ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಮುಂದಾಗೆ ಅವರೇ ನಿಂತಿದ್ರೆ ವಿನ ಯಾರೂ ಕೂಡ ಒಂದು ಅಪಸ್ವರವನ್ನು ಆಡಳಿತ ಮಂಡಳಿ ಇವತ್ತುವರೆಗೂ ಕೂಡ ಎತ್ತಿಲ್ಲ. ವಿಶೇಷವಾಗಿ ಅವ್ರ ಸಹಕಾರಕ್ಕೆ ಮತ್ತೊಮ್ಮೆ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಈ ಮಟ್ಟಕ್ಕೆ ಹೋಗಿ ನಿಲ್ಲಬೇಕಾದ್ರೆ ಅವರು ಕೂಡ ಪ್ರಮುಖ ಕಾರಣನೇ ಅಂತ ಪ್ರಮುಖ ಕಾರಣರು ಕೂಡ ಆಗಿದ್ದಾರೆ. ಮತ್ತೆ ಈ ಒಂದು ಸ್ಯಾಪ್ ರಿಮ್ಯೂವ್ ಆಯಿತು. ಮತ್ತೆ 14 ವರ್ಷ ಆಗಿತ್ತು ಇದು ನಿಯಂತ್ರಣ ಏರಿ. ಈಗ ಅದು ರಿಮ್ಯೂವ್ ಆಯಿತು. ಈಗ ಲಾಭಾಂಶಕ್ಕೂ ಬಂತು. ನಮ್ಗೆ ಲಾಭಾಂಶಕ್ಕೆ ಬಂದಾಗ ಸುಮಾರು 22 ವರ್ಷ ಆಗಿತ್ತು ಡಿವಿಡೆಂಡ್ ಕೊಟ್ಟು. ಮೊನ್ನೆ ಶಿವಲಿಂಗಣ್ಣವ್ರು ಇದ್ರೆ ಆ ಟೈಮಲ್ಲೆಲ್ಲ ಕೊಟ್ಟಿದ್ರೆ ನಾವು ಸ್ವತಃ ಅಧಿಕಾರ ಇತ್ತು ಅವ್ರಿಗೆ. ಈಗ ನಮಗೆ ಸ್ವಂತ ಅಧಿಕಾರ ಇಲ್ಲ. RBI ಮತ್ತು ಪಟ್ಟಣ ಬ್ಯಾಂಕ್ಗಳ ನಿಯಂತ್ರಣದ ಅಡಿಯಲ್ಲಿದ್ದೀವಿ ನಾವೀಗ. ಯಾರು ಕೂಡ ಏನು ಮಾಡೋಕ್ಕಾಗಲ್ಲ, ಯಾರ ನಿಯಮಗಳು ಬಿಟ್ಟು. ಈಗ ನಮಗೆ ಬಂದಿದೆ ಅಂದ್ರೆ ಒಂದು ಸಂತೋಷ. ನಿಯಮದ ಅಡಿಯಲ್ಲಿ ನಾವು ಲಾಭಕ್ಕೆ ಹೋಗಿದ್ದೀವಿ ಅಂದ್ರೆ ಎಲ್ಲ ಒಂದ್ ಕಡೆ ನಾವು ಗಟ್ಟಿಯಾಗಿ ಮುನ್ನಡೆಸೋದಕ್ಕೆ ಎಲ್ಲರೂ ಕೂಡ ಸಹಕರಿಸಿದ್ದಾರೆ ಇದರಲ್ಲಿ. ಅದಕ್ಕೂ ಕೂಡ ನಾನು ಇದಕ್ಕೆ RBIಗೆ ನಾವು ಧನ್ಯವಾದಗಳನ್ನ ನಾವು ತಿಳಿಸ್ಬೇಕು ಆ ವಿಚಾರದಲ್ಲಿ. ಮತ್ತೆ ಇದಕ್ಕೆ ಠೇವಣಿಗಳನ್ನ ಇಡಬೇಕು. ಈ ಕೇಸ್ಗಳು ಇವೆಲ್ಲ ಈಗ ಯಾವುದು ಕೂಡ ತಪ್ಪಿಸ್ಕೊಳ್ಳುವಂಥದ್ದೇನಲ್ಲ. ನ್ಯಾಯಾಲಯದಲ್ಲಿ ಇರ್ಬೋದು, ಇನ್ನೊಂದಿರ್ಬೋದು, ತಡೆಯಾಜ್ಞೆ ಇರ್ಬೋದು, ಏನೇ ಆದರೂ ತೂಗು ಕತ್ತಿ ಅಂತ ಹೇಳ್ತಾರೆ, ಅದನ್ನ ಆ ರೀತಿ ಇದ್ದೇ ಇರ್ತದೆ. ಅದು ನಾಳೆ ದಿನ ಅವರ ಮಕ್ಕಳು, ಹೆಂಡತಿ ಮಕ್ಕಳೆಲ್ಲ ಪಾರ್ಟಿ ಮಾಡಿ ಕೇಸ್ಗಳಾಗಲೇ ಆಗಿದೆ ಈಗಾಗಲೇ. ಸೊ ಇಂಥ ಅವಕಾಶಗಳಿಲ್ಲ. ಯಾರ ಕೇಸ್ಗಳಿರ್ತಕ್ಕಂಥವ್ರು ಹಣಗಳನ್ನ ಕಟ್ಟೋದಕ್ಕೆ ಮೊದಲು ಪ್ರಯತ್ನ ಮಾಡಿ. ಅದು ಕೂಡ ನಾನು ಸಲಹೆಯನ್ನು ಈ ಸಂದರ್ಭದಲ್ಲಿ ಮಾತಾಡ್ತೀನಿ. ಮತ್ತೆ ಠೇವಣಿಗಳು ಇಡೋದಕ್ಕೆ ಪ್ರಯತ್ನ ಮಾಡಿ. ಈಗ RBI ಸುತ್ತೋಲೆ ಪ್ರಕಾರ ಎಲ್ಲ ಬಿಗಿ ಹಿಡಿತದಲ್ಲಿ ಬ್ಯಾಂಕ್ ಇದೆ. ಯಾವುದೂ ಕೂಡ ಏನೂ ಲೋಪ ಆಗೋದಿಲ್ಲ. ಎಲ್ಲ ಕೂಡ ಅದರಲ್ಲಿ ಪಾರದರ್ಶಕ ಇದೆ ಅಂತ ಈಗಾಗಲೇ ನೀವುಗಳೇ ಆಡಳಿತ ಮತ್ತೆ ಪೇಪರ್ ವಿಚಾರದಲ್ಲಿ ಯಾರು ಕೂಡ ಒಂದು ಕ್ವಶನ್ ಮಾಡಿಲ್ಲ. ಎಲ್ಲ ಸರಿ ಇದೆ ಅಂತ ಮಾತಾಡಿದ್ರಿ. ಅದು ಕೂಡ ನೀವು ಈಗ ನ್ಯೂನತೆಗಳಿದ್ರೆ ಈಗ ನೀವೆಲ್ಲ ಬಿಡ್ತಿರ್ಲಿಲ್ಲ. ಇಲ್ಲ ಚರ್ಚೆ ಮಾಡಿದ್ರೆ ನೀವು ಮಾಡೋದು ಅದೇಕನ ಅಂತ ಹೇಳ್ತೀರಿ. ಸೊ ಒಂದು ಸುಧಾರಣೆಯನ್ನ ನಾವು ನಮ್ಮ ಆಡಳಿತ ಮಂಡಳಿನಲ್ಲಿ ನಾವು ಮಾಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಇದನ್ನು ಕೂಡ ನಾನು ಹೇಳ್ತಾ ವ್ಯವಹಾರವನ್ನ ಮಾಡ್ಬೇಕಂತೆ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ಸಹಕಾರ ಕ್ಷೇತ್ರ ಮುಂದುವರಿಬೇಕಾದ್ರೆ ಇಡೀ ಮಂಡ್ಯ ಜಿಲ್ಲೆಗೆ ನಮ್ಮ ಬ್ಯಾಂಕ್ ಮಾತ್ರ ಉಳ್ಕೊಂಡಿರೋದಕ್ಕೆ ಸಾಧ್ಯ. ಇದಕ್ಕೆ RBIನವರು ನಮಗೆ ಪ್ರಶಂಸೆ ವ್ಯಕ್ತಪಡಿಸಿ ಪತ್ರನ ವ್ಯವಹಾರ ಮಾಡಿದ್ದಾರೆ. ನಿಮ್ಮ ಬ್ಯಾಂಕ್ ಉಳಿದಿದೆ, ಇಡೀ ಮಂಡ್ಯ ಜಿಲ್ಲೆನಲ್ಲಿ ಇದೊಂದೇ ಉಳ್ಕೊಂಡಿರೋದು. ಲೋಕಭವನಿ ಅದುವೇ ಇದು ಮುಳುಗುವಂಥದ್ದಲ್ಲಿದೆ, ಶಿಂಷಾನು ಮುಳುಗುವಂಥದ್ದಲ್ಲಿದೆ. ಇದು ಚಿಗುರುವ ಹಂತವನ್ನ ತಲುಪಿ ಚಿಗುರುವ ಹಂತ ಕಾಣಿಸ್ತಾ ಇದೆ ಅಂತೇಳಿ 2ಅನ್ನ ಕೂಡ 22 ವರ್ಷ ನಂತರ ರಿಮೂವ್ ಮಾಡಿದ್ರು. ಇದು ಕೂಡ ನಾವು ಒಂದು ನಮ್ಮ ಪ್ರಯತ್ನಗಳ ಫಲ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತಾ, ನಾವು ಈ ಶುಭ ಸಂದರ್ಭದಲ್ಲಿ ಬ್ಯಾಂಕಿನ ಸಂಸ್ಥಾ